ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು INSV ಕೌಂಡಿನ್ಯ ಈ ಒಂದು ಟಾಪಿಕ್ ಕುರಿತಂತೆ ಚರ್ಚೆನ ಮಾಡಲಿದ್ದೇವೆ. ಸೊ ಇಲ್ಲಿ INSV ಅಂತಂದರೆ ಇಂಡಿಯನ್ ನಾವಲ್ ಸೇಲಿಂಗ್ ವೆಸೆಲ್ ಅಂತ. ಸೇಲಿಂಗ್ ವೆಸೆಲ್. ಎಸ್. ಸೊ ಈ ಒಂದು ಟಾಪಿಕ್ ಪರೀಕ್ಷಾ ದೃಷ್ಟಿಯಿಂದ ಯಾಕೆ ಮಹತ್ವದ್ದು ಅನ್ನುವಂಥದ್ದು ನೋಡೋಣ. ಸೊ ಇದು ಈ ಒಂದು ಟಾಪಿಕ್ ಕರೆಂಟ್ ಅಫೇರ್ಸ್ ಆಗಿದ್ರೂ ಕೂಡ ಇದನ್ನು ನಾವು ಸ್ಟಾಟಿಕ್ ಪೋರ್ಷನ್ಗೆ ಲಿಂಕನ್ನು ಮಾಡಬೇಕಾಗತ್ತೆ. ಸ್ಟಾಟಿಕ್. ಎಸ್. ಸೊ ಇಲ್ಲಿ ನಮ್ಮ ಭಾರತದ ಒಂದು ಪ್ರಾಚೀನ ನೌಕಾಯಾನ ಪರಂಪರೆಯ ಒಂದು ಪುನರುಜ್ಜೀವನ ಅಂತ ಬಂದಾಗ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಭಾರತದ ಒಂದು ಐತಿಹಾಸಿಕ ವ್ಯಾಪಾರ ಶಕ್ತಿ ಪ್ರದರ್ಶನ ಹಾಗೆ ಭಾರತದ ಒಂದು ಮ್ಯಾರಿಟೈಮ್ ಡಿಪ್ಲೊಮ್ಯಾಸಿ. ಎಸ್. ಸೊ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಹಾಗಿದ್ರೆ ಏನಿದು INSV ಕೌಂಡಿನ್ಯ ಅನ್ನುವಂಥದ್ದು ನೋಡೋಣ. ಯಾಕೆ ಇದು ಸುದ್ದಿಯಲ್ಲಿದೆ? INSV ಕೌಂಡಿನ್ಯ ತನ್ನ ಮೊದಲ ವಿದೇಶಿ ಕಡಲಯಾನವನ್ನು ಆರಂಭ ಮಾಡಿದ. ಅಂದರೆ ತನ್ನ ಮೊದಲ ಅಂತಾರಾಷ್ಟ್ರೀಯ ಪ್ರಯೋಗಾತ್ಮಕ ಒಂದು ಸಮುದ್ರಯಾನವನ್ನು ಈ ಒಂದು ನೌಕೆ ಅಥವಾ ಈ ಒಂದು ಶಿಪ್ಪಲ್ಲಿ ಆರಂಭವನ್ನು ಮಾಡಿರುವಂಥದ್ದು. ಎಸ್. ಸೊ ಈ ಒಂದು ಪ್ರಯಾಣದ ಮೂಲಕ ಏನು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಜನರು ಈ ಎಂಜಿನ್ ಇಲ್ಲದೆ ಯಾವುದೇ ರೀತಿಯಾದಂಥ ಮ್ಯಾಪ್ ಇರದ ಯಾವ ರೀತಿ ದೂರದ ಪ್ರಯಾಣವನ್ನು ಮಾಡ್ತಾ ಇದ್ದರು ಅನ್ನುವಂಥದ್ದನ್ನ ಪರೀಕ್ಷಿಸಲಿಕ್ಕೆ ಸೊ ಈ ರೀತಿಯ ಒಂದು ಹಡಗಿನ ಮೂಲಕ ಈ ರೀತಿಯ ಒಂದು ಪ್ರಾಚೀನ ಕಾಲದ ಸಮುದ್ರಯಾನ ಸಾಧ್ಯವೇ ಅನ್ನುವಂಥದ್ದನ್ನ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಎಸ್. ಹಾಗಿದ್ರೆ ಇದು ಯಾವ ಮಾರ್ಗದ ಮುಖಾಂತರ ಹೋಗ್ತಾ ಇದೆ ಅನ್ನೋಂಥದ್ದು. ಸೊ ಇದು ಗುಜರಾತ್ನ ಪೋರ್ಬಂದರ್. ಸೊ ನಿಮಗೆ ನೆನಪಿರಲಿ, ಈ ಪೋರ್ಬಂದರ್ ಅನ್ನುವಂಥದ್ದು ಗುಜರಾತಿನ ಒಂದು ಫೋರ್ಟ್ ಸಿಟಿ ಆಗಿದೆ, ಬಂದರು ನಗರಿ ಆಗಿದೆ, ಫೋರ್ಟ್ ಸಿಟಿ. ಸೊ ಇದರೊಟ್ಟಿಗೆ ವೆರಿ ಪಾಪ್ಯುಲರ್ ಆಗಿರುವಂಥದ್ದು ಇದು ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ. ಎಸ್. ಸೊ ಈ ಒಂದು ಸ್ಥಳದಿಂದ ಮಸ್ಕತ್ ಅನ್ನುವಂಥದ್ದು ಒಮನ್ನ ಕ್ಯಾಪಿಟಲ್ ಸಿಟಿ ಆಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಿಂದೆನೂ ಕೂಡ ಇದು ಸುದ್ದಿಯಲ್ಲಿತ್ತು. ಸೊ ಮೋದಿ ಅವರಿಗೆ ಒಮಾನ್ನ ಒಂದು ಪ್ರತಿಷ್ಠಿತ ಗೌರವವನ್ನು ನೀಡಿ ಗೌರವಿಸಲಾಗಿತ್ತು ಇದೇ ಸ್ಥಳದಲ್ಲಿ. ಎಸ್. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಇದೇ ಒಂದು ಮಾರ್ಗವನ್ನು ಬಳಸಿದ್ದಾರೆ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಈ ಹಿಂದೆ ಅಂದರೆ ಪ್ರಾಚೀನ ಕಾಲದಲ್ಲಿ ವ್ಯಾಪಾರಿಗಳು ಬಳಸುತ್ತಿದ್ದಂಥ ಒಂದು ನೈಜ ಮಾರ್ಗ ಇದಾಗಿದೆ. ಇದೇ ಒಂದು ಮಾರ್ಗದ ಮುಖಾಂತರ ಪ್ರಾಚೀನ ಕಾಲದಲ್ಲಿ ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಆಗ್ತಾ ಇತ್ತು. ಅಂದರೆ ಈ ಪ್ರಾಚೀನ ಕಾಲದಲ್ಲಿ ಒಂದು ಭಾರತೀಯ ವ್ಯಾಪಾರಿಗಳು ಏನಿದ್ರು ಈ ಒಂದು ಮಾರ್ಗದ ಮುಖಾಂತರ ಭಾರತದ ಒಂದು ಮಸಾಲೆ ಪದಾರ್ಥಗಳನ್ನ ಈ ಓಮನ್ಗೆ ರಫ್ತನ್ನ ಮಾಡ್ತಾ ಇದ್ರು. ಅದೇ ಮಾರ್ಗವನ್ನು ಇವಾಗ ಪರೀಕ್ಷೆನ ಮಾಡಲಾಗ್ತಾ ಇದೆ. ಎಸ್. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಧುನಿಕ ತಂತ್ರಜ್ಞಾನವಿಲ್ಲದ ಕಡಲಯಾನ ಆಗಿದೆ. ಸೊ ಅಂದರೆ ಏನಿವಾಗ ಈ ಒಂದು ಆಧುನಿಕ ಒಂದು ಶಿಪ್ಗಳಲ್ಲಿ ಯಾವ ರೀತಿ ಇವಾಗ ಎಂಜಿನ್ಗಳೇನಿರುತ್ತೆ ಅವುಗಳು ರನ್ ಆಗಲಿಕ್ಕೆ ಎಂಜಿನ್ನ ಬಳಸ್ತಾರೆ, ಆ ರೀತಿ ಆಗಲಿ ಅಥವಾ GPS ಆಗಲಿ ಈ ರೀತಿಯ ಒಂದು ಯಾವುದೇ ಒಂದು ಹೊಸ ಆಧುನಿಕ ತಂತ್ರಜ್ಞಾನಗಳಿಲ್ಲದೆ ಈ ಒಂದು ಶಿಪ್ಪನ್ನು ಇಲ್ಲಿ ಬಿಲ್ಡನ್ನು ಮಾಡಿರುವಂಥದ್ದು. ಎಸ್. ಸೊ ಈ ಮೂಲಕ ಒಂದು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಈ ಹೊಸ ತಂತ್ರಜ್ಞಾನಗಳಿಲ್ಲದೆ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ಪರೀಕ್ಷೆಯನ್ನು ಮಾಡುವಂಥ ಉದ್ದೇಶ ಇದಾಗಿದೆ. ಎಸ್. ಹಾಗಿದ್ರೆ ಈ INSV ಕೌಂಡಿನ್ಯ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಈ ಒಂದು ಶಿಪ್ ಇದು 5ನೇ ಶತಮಾನದ ಭಾರತೀಯ ಹಡಗು ತಂತ್ರಜ್ಞಾನ ಆಧಾರಿತ ಹಡಗು ಆಗಿದೆ. ಅಂದರೆ 5ನೇ ಶತಮಾನ ಅಂತಂದರೆ ಇದು ಸುಮಾರು 1500 ವರ್ಷ ಹಿಂದಿನ ಒಂದು ಯಾವ ರೀತಿ ಅಲ್ಲಿ ಶಿಪ್ಗಳನ್ನ ಡಿಸೈನ್ ಮಾಡಲಾಗ್ತಾ ಇತ್ತು, ಅಂದರೆ ಯಾವ ರೀತಿ ವಿನ್ಯಾಸ ಇರ್ತಾ ಇತ್ತು ಆ ಮಾದರಿಯಲ್ಲಿ ಈ ಒಂದು ಹಡಗುಗಳನ್ನ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಎಸ್. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇದು INSV ಕೌಂಡಿನ್ಯ ಚಿತ್ರ ಆಗಿದೆ. ಎಸ್. ಸೊ ಈ ಒಂದು ಚಿತ್ರದಲ್ಲಿ ಸೊ ಈ ಒಂದು ಬೋಟಲ್ಲಿ ಯಾವುದೇ ರೀತಿಯಾಗಿರುವಂಥ ಎಂಜಿನ್ನ ಬಳಸಿಲ್ಲ, GPS ಇಲ್ಲ, ಹಳೆಯ ಕಾಲದ ತಂತ್ರಜ್ಞಾನವನ್ನು ಮಾತ್ರ ಅಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಎಸ್. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು KGF ಮೂವಿಯ ಒಂದು ಸೀನ್ ಆಗಿದೆ. ಎಸ್. ಸೊ ಈ ಒಂದು ಚಿತ್ರದಲ್ಲಿದೆ ನೋಡಿ, ಈ ರೀತಿ ಎಂಜಿನ್ ಆಗಲಿ ಅಥವಾ ಅದಕ್ಕೆ
ಏನು ಈ ಹಡಗುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂಥ ಆಧುನಿಕ ತಂತ್ರಜ್ಞಾನಗಳು ಅಂತಂದರೆ ಇಲ್ಲಿ GPS ಆಗಲಿ ಹಾಗೆ ಕಬ್ಬಿಣಗಳನ್ನ ಬಳಕೆನ ಮಾಡಿಲ್ಲ. ಎಸ್, ಹಾಗಿದ್ರೆ ಇದಕ್ಕೆ ಇನ್ಸ್ಪಿರೇಷನ್ ಏನು, ಯಾವ ಒಂದು ಆಧಾರದ ಮೇಲೆ ಈ ಒಂದು ಹಡಗುಗಳನ್ನ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಅನ್ನೋಂಥದ್ದು ನೋಡೋಣ. ಸೊ ಇದು ಅಜಂತಾ ಗುಹಾ ಚಿತ್ರಗಳು, ಪ್ರಾಚೀನ ಗ್ರಂಥಗಳು ಹಾಗೆ ವಿದೇಶಿ ಪ್ರವಾಸಿಗರ ವಿವರಣೆಯ ಆಧಾರದ ಮೇಲೆ ಈ ಒಂದು ಹಡಗನ್ನು ನಿರ್ಮಾಣ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಯಾವ ಆಧಾರದ ಮೇಲೆ ಆಗಿದೆ ಅಂತಂದರೆ ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಅಜಂತಾ ಒಂದು ಗುಹಾ ಚಿತ್ರಗಳೇನಿದೆ. ಸೊ ಈ ಗುಹಾ ಚಿತ್ರಗಳಲ್ಲಿ ಈ ರೀತಿಯ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಶಿಪ್ ಇದೆ. ಸೊ ಇಲ್ಲಿ ನೌಕಾಯಾನವನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳ ಒಂದು ಚಿತ್ರ ಇದೆ. ಅಂದರೆ ವ್ಯಾಪಾರವನ್ನು ಮಾಡ್ತಾ ಇರುವಂಥ, ನೌಕಾಯಾನವನ್ನು ಮಾಡ್ತಾ ಇರುವಂಥ, ಅಂದರೆ ಸಮುದ್ರಯಾನದ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇರುವಂಥ ಒಂದು ಚಿತ್ರ ಇದೆ. ಸೊ ಈ ಚಿತ್ರದ ಆಧಾರದ ಮೇಲೆ ಇದರೊಟ್ಟಿಗೆ ಹಲವಾರು ಪ್ರಾಚೀನ ಗ್ರಂಥಗಳಲ್ಲಿ ಈ ನೌಕಾಯಾನದ ಬಗ್ಗೆ ಉಲ್ಲೇಖ ಇದೆ. ಸೊ ಇದರ ಕುರಿತು ಹಾಗೆ ಹಲವಾರು ವಿದೇಶಿ ಪ್ರವಾಸಿಗರು ಕೂಡ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ಅವರ ಒಂದು ಬರಹಗಳ ಆಧಾರದ ಮೇಲೆ. ಸೊ ಈ ಒಂದು ಶಿಪ್ಪನ್ನು ಇಲ್ಲಿ ರೆಡಿ ಮಾಡಿರುವಂಥದ್ದು. ಸೊ ಇದು ಕಂಪ್ಲೀಟ್ ಆಗಿ ಸ್ಟಿಚ್ಡ್ ಶಿಪ್ ಆಗಿದೆ, ಹೊಲಿದ ಹಡಗು ಆಗಿದೆ. ಸೊ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ನೇಗಿಲ ಅಂದರೆ ಇಲ್ಲಿ ಕಬ್ಬಿಣದ ಒಂದು ಉಪಕರಣ ಬಳಸದೆ ಕಂಪ್ಲೀಟ್ ಆಗಿ ತೆಂಗಿನದ ನಾರು ಏನಿರುತ್ತೆ, ತೆಂಗಿನ ನಾರು. ಸೊ ಇವುಗಳನ್ನ ಬಟ್ಟೆ ಹೊಲೆಯುವಂತೆ ಯಾವ ರೀತಿ ಹೊಲೆಯಲಾಗತ್ತೆ ಅದೇ ರೀತಿ ಇವುಗಳನ್ನ ಮರದ ಹಲಗೆಗಳನ್ನು ಉಪಯೋಗಿಸಿ ತೆಂಗಿನ ನಾರಿನಿಂದ ಏನು ಮಾಡಲಾಗಿದೆ ಇದನ್ನು ರಚಿಸಲಾಗಿರುವಂಥದ್ದು. ಸೊ ಇದು ಒಟ್ಟಾರೆ ಸಂಪೂರ್ಣ ಗಾಳಿ ಶಕ್ತಿ ಆಧಾರಿತವಾಗಿದೆ. ಸೊ ಇಲ್ಲಿ ಎಂಜಿನ್ ಬಳಕೆ ಇಲ್ಲ. ಸೊ ಹೀಗಾಗಿ ಇದು ಹೇಗೆ ರನ್ ಆಗುತ್ತೆ? ಸೊ ಇದು ಸಂಪೂರ್ಣವಾಗಿ ಗಾಳಿ ಶಕ್ತಿಯ ಆಧಾರಿತವಾಗಿ ಪ್ರಾಚೀನ ಒಂದು ಕಾಲದಲ್ಲಿ ಕೂಡ ಇದೇ ರೀತಿಯ ಒಂದು ತಂತ್ರವನ್ನು ಬಳಸ್ತಾ ಇದ್ರು. ಸೊ ಅಂದರೆ ಇದು ಗಾಳಿ ಬೀಸಿದ್ರೆ ಮಾತ್ರ ಏನಾಗುತ್ತೆ, ಮೂವ್ ಆಗುತ್ತೆ ಈ ರೀತಿಯ ಒಂದು ಹಡಗು. ಸೊ ಎಂಜಿನ್ ರಹಿತವಾಗಿರುವಂಥದ್ದು. ಸೊ ಹೀಗಾಗಿ ಇದು ಲೋಹ ರಹಿತ ಒಂದು ಹಡಗಾಗಿದೆ. ಹಾಗಿದ್ರೆ ಇದಕ್ಕೆ ಬಳಸಿರುವಂಥ ನಿರ್ಮಾಣ ತಂತ್ರಜ್ಞಾನ ಏನು ಅನ್ನೋದು ನೋಡೋಣ. ನಿರ್ಮಾಣ ತಂತ್ರಜ್ಞಾನ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕಬ್ಬಿಣದ ನೇಲುಗಳನ್ನ ಬಳಸಿಲ್ಲ ಅನ್ನುವಂಥದ್ದು. ಸೊ ಯಾಕೆ ಅಂತಂದರೆ ಪ್ರಾಚೀನ ಕಾಲದಲ್ಲಿಯೂ ಕೂಡ ಇದರ ಲಭ್ಯತೆ ಅಂದರೆ ಈ ಕಬ್ಬಿಣದ ಲಭ್ಯತೆ ಅನ್ನುವಂಥದ್ದು ಲಭ್ಯತೆ ಅನ್ನುವಂಥದ್ದು ಕಡಿಮೆ ಇತ್ತು. ಹಾಗೆ ಈ ಪ್ರಾಚೀನ ಕಾಲದಲ್ಲಿ ಈ ಲೋಹಗಳು ಏನಿತ್ತು ತುಂಬ ದುಬಾರಿಯಾಗಿತ್ತು. ಸೊ ಹೀಗಾಗಿ ಅವುಗಳ ಒಂದು ಬಳಕೆ ಅನ್ನುವಂಥದ್ದು ಅಲ್ಲಿ ಕಡಿಮೆ ಇತ್ತು. ಸೊ ಇದರ ಲಾಭ ಏನು ಹಾಗಿದ್ರೆ ಈ ಕಬ್ಬಿಣದ ನೇಲುಗಳನ್ನ ಬಳಸದೇ ಇರುವಂಥದ್ದು ಕಾರಣ ಏನಂತಂದರೆ ಸೊ ಬೆಸ್ಟ್ ಬೆನಿಫಿಟ್ ಅದು ತುಕ್ಕು ಹಿಡಿಯೋದಿಲ್ಲ. ತುಕ್ಕು ಅಂದರೆ ಜಂಗ್ ಅಂತ ಏನು ಕರಿತೀವಿ ನಾವು, ಸೊ ಕರೋಜನ್, ಸೊ ಅದಾಗೋದಿಲ್ಲ. ತುಕ್ಕು ಅಥವಾ ಜಂಗು ಅಂತ ಹೇಳಿ ನಮ್ಮ ಭಾಷೆಯಲ್ಲಿ ಕರಿತೀವಿ, ಜಂಗು ಅಂತ ಹೇಳಿ. ಎಸ್. ಸೊ ಇಲ್ಲಿ ಈ ಮರದ ಹಲಗೆಗಳನ್ನ ತೆಂಗಿನ ನಾರಿನ ಮೂಲಕ ಏನು ಮಾಡಲಾಗಿದೆ, ಜೋಡಣೆಯನ್ನು ಮಾಡಿರುವಂಥದ್ದು. ಎಸ್. ಹಾಗೆ ಈ ಟಂಕೈ ಎಂಬ ಸಾಂಪ್ರದಾಯಿಕ ಭಾರತೀಯ ವಿಧಾನದ ಮೂಲಕ ಇದನ್ನು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕೇಳ್ಬೋದು ಅಂತಂದರೆ ಟಂಕೈ ಎಂಬ ಪದದ ಅರ್ಥ ಅಂತ ಹೇಳಿಕೊಟ್ಟು ಕೇಳ್ಬೋದು, ಅದರ ವಿವರಣೆ ಏನು ಅಂತ ಹೇಳಿ. ಸೊ ವೆರಿ ಇಂಪಾರ್ಟೆಂಟ್ ಟರ್ಮ್ ಟಂಕೈ ಅಂತಂದರೆ ನೆನಪಿರಲಿ. ಸೊ ಇದು ಒಂದು ಸಾಂಪ್ರದಾಯಿಕ ಭಾರತೀಯ ಒಂದು ವಿಧಾನ, ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಹಡಗುಗಳನ್ನ ನಿರ್ಮಾಣ ಮಾಡುವಂಥ ತಂತ್ರ. ಇದು ಹಡಗು ನಿರ್ಮಾಣ ತಂತ್ರ. ಸೊ ಇದು ಭಾರತೀಯ ಪಾರಂಪರಿಕ ಹಡಗು ನಿರ್ಮಾಣ ತಂತ್ರ ಆಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಎಸ್. ಸೊ ಈ ಒಂದು ವಿಧಾನದ ಮೂಲಕ ಇಲ್ಲಿ ಏನು ಹಡಗು ಇರುತ್ತೆ, ಶಿಪ್ ಇರುತ್ತೆ. ಸೊ ಇದು ಸಮುದ್ರದ ಅಲೆಗಳಿಗೆ ತಕ್ಕಂತೆ ಏನಾಗುತ್ತೆ, ತಕ್ಕಂತೆ ಏರಿಳಿತವನ್ನು ಕಾಣುತ್ತೆ. ಈ ರೀತಿ ಸಮುದ್ರದ ಅಲೆಗಳಿದ್ರೆ ಬೋಟ್ ಕೂಡ ಅಥವಾ ಶಿಪ್ ಕೂಡ ಅದೇ ರೀತಿ ಏರಿಳಿತವನ್ನು ಕಾಣುತ್ತೆ. ಸೊ ಈ ಮೂಲಕ ಇದು ಮುರಿಯೋದಿಲ್ಲ. ಸೊ ಈ ತಂತ್ರವನ್ನು ಬಳಸ್ತಾರೆ ನೋಡಿ ಇಲ್ಲಿ, ಇದು ಮುರಿಯೋದಿಲ್ಲ. ಸೊ ಇದರೊಟ್ಟಿಗೆ ಇಲ್ಲಿ ನೀರು ತಡೆಯಲು ಅಂದರೆ ಈ ಒಂದು ಶಿಪ್ನಲ್ಲಿ ನೀರು ಹೋಗದಂತೆ ಸೊ ತಡೆಯಲಿಕ್ಕೆ ಏನೆಲ್ಲ ತಂತ್ರವನ್ನು ಬಳಸಿದ್ದಾರೆ ಅನ್ನುವಂಥದ್ದು ನೋಡೋಣ. ಅಂದರೆ ನೀರು ಒಳ ಹೋಗದಂತೆ. ಸೊ ಇಲ್ಲಿ ನೈಸರ್ಗಿಕ ರಾಳವನ್ನು, ಹತ್ತಿಯನ್ನು ಹಾಗೆ ತೈಲವನ್ನು ಬಳಸಿರುವಂಥದ್ದು. ಸೊ ಮರದ ದೋಣಿಗಳೇನಿರುತ್ತೆ ಅವುಗಳಿಗೆ ಮಸಾಲೆ ಎಣ್ಣೆಯನ್ನು ಬಳಸಿ ಜಲ ನಿರೋಧಕ ನೋಡಿ, ಅದಕ್ಕೆ ನೀರು ಅಂಟುಕೊಳ್ಳೋದಿಲ್ಲ, ಜಲ ನಿರೋಧಕ ಮಾಡುವಂತೆ ಈ ಒಂದು ತಂತ್ರಗಳನ್ನ ಇಲ್ಲಿ ಬಳಸಲಾಗಿರುತ್ತೆ. ಹಾಗೆ ಹಡಗು ಒತ್ತಡದಲ್ಲಿ ಮುರಿಯದೇ ಇರುತ್ತೆ ನೋಡಿ, ಅಲೆಗಳನ್ನ ಹೀರಿಕೊಳ್ಳುವಂಥ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಎಸ್. ಸೊ ಇಲ್ಲಿ ಹಡಗಿನ ಒಂದು ತಾಂತ್ರಿಕ ವಿವರಗಳು
ಅಂದರೆ ಆ ಹಡಗು ಇಂತಿಷ್ಟೇ ಡಿಸೈನಲ್ಲಿ ಇರಬೇಕು ಅನ್ನುವಂಥದ್ದನ್ನು ಯಾವ ರೀತಿ ಮಾಡಿದ್ದಾರೆ. ಸೊ ಇದರ ಉದ್ದ 19.6 ಮೀಟರ್ ಇದೆ, ಅಗಲ 6.5 ಮೀಟರ್ ಇದೆ, ಇದರ ಡೆಪ್ತ್ ಆಳ ಎಷ್ಟಿದೆ 3.3 ಮೀಟರ್ನಷ್ಟು ಇದೆ. ಸೊ ಇದು ಒಟ್ಟಾರೆ ಸಾಮರ್ಥ್ಯ ಎಷ್ಟಿದ್ರದ್ದು, ಎಷ್ಟು ಜನರನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಇದು 15 ನಾವಿಕರನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದರ ಮೊದಲ ಮೂಲ ಆಕೃತಿ, ನಂತರ ಅಲೆಗಳ ಜೋಡಣೆ, ಅಂದರೆ ಇದು ಅಲೆಗಳ ಒತ್ತಡ ಬಂದಾಗ ಹಡಗು ಇಲ್ಲಿ ಬಿರುಕನ್ನು ಬಿಡಲ್ಲ. ಸೊ ಈ ರೀತಿ ಒಂದು ವಿನ್ಯಾಸವನ್ನು ಮಾಡಿರ್ತಾರೆ. ಹಾಗಿದ್ರೆ ಇದನ್ನು ಯಾರು ನಿರ್ಮಾಣ ಮಾಡಿದಾರ, ಇದರ ಪ್ಲಾನಿಂಗ್ ಯಾರ್ದು ಅನ್ನುವಂಥದ್ದು ನೋಡೋಣ. ಸೊ ಇದು ಒಂದು ಸಂಯುಕ್ತ ಯೋಜನೆ ಆಗಿದೆ, ಅಂದರೆ ಇದು ಒಂದು ಜಾಯಿಂಟ್ ಪ್ಲಾನಿಂಗ್, ಅಂದರೆ ಒಬ್ಬರೇ ಮಾಡಿಲ್ಲ, ಇದನ್ನು ಜಾಯಿಂಟ್ ಪ್ಲಾನಿಂಗ್ ಅನ್ನುವಂಥದ್ದು. ಸೊ ಇದನ್ನು ಸಂಯುಕ್ತ ಯೋಜನೆ ಆಗಿದೆ, ಅಂದರೆ ಇದನ್ನು ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯ ಇಬ್ಬರು ಸೇರಿ ಏನು ಮಾಡಿದ್ದಾರೆ, ಇದನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್, ದಿಸ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದು ಭಾರತೀಯ ನೌಕಾಪಡೆ ಸಮುದ್ರದ ಸುರಕ್ಷತೆಗೆ ಸಂಬಂಧಪಟ್ಟಂಥ ಸಮುದ್ರದ ಸುರಕ್ಷತೆ ಹಾಗೆ ಸಂಸ್ಕೃತಿ ಸಚಿವಾಲಯ ಅನ್ನುವಂಥದ್ದು ಭಾರತೀಯ ಪರಂಪರೆ, ಈ ಒಂದು ಐಡಿಯಾದೊಂದಿಗೆ ಸಂಯುಕ್ತ ಒಂದು ಯೋಜನೆಯ ಒಂದು ಭಾಗವಾಗಿದೆ. ಸೊ ಇಲ್ಲಿ ಹೋಡಿ ಇನೋವೇಷನ್ ಬಳಕೆ ಮಾಡಲಾಗಿದೆ. ಹೋಡಿ ಇನೋವೇಷನ್ ಅಂತಂದರೆ ನೀವು ಯಾವ ರೀತಿ ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಅದನ್ನು ರಿಯಾಲಿಟಿ ಆಗಿರಿಸುತ್ತಾ. ರಿಯಾಲಿಟಿ, ನೀವೇನು ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಅದನ್ನು ವಾಸ್ತವಕ್ಕೆ ತರುವಂಥದ್ದು. ಹಾಗಿದ್ರೆ ಇದನ್ನು ಯೋಜನೆಯ ಆರಂಭ ಯಾವಾಗ ಆಗಿತ್ತು, ಜುಲೈ 2023ರಲ್ಲಿ. ಸೊ ಇದರ ನಿರ್ಮಾಣವನ್ನು ಬಾಬು ಶಂಕರನ್ ನೇತೃತ್ವದಲ್ಲಿ ಇದನ್ನು ಕೇರಳದ ಕುಶಲಕರ್ಮಿಗಳ ತಂಡ ಇದನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು. ಸೊ ಇದರ ವೈಜ್ಞಾನಿಕ ಪರೀಕ್ಷೆ. ಸೊ ಇಲ್ಲಿ ವೈಜ್ಞಾನಿಕ ಪರೀಕ್ಷೆ ಅಂತಂದರೆ ಏನು, ಈ ಹಡಗು ಎಷ್ಟು ಸುರಕ್ಷಿತ ಅನ್ನುವಂಥದ್ದಕ್ಕೆ ಏನು ಮಾಡಲಾಗತ್ತೆ, ಈ ವೈಜ್ಞಾನಿಕ ದೃಢೀಕರಣ ಬೇಕಾಗತ್ತೆ, ವೈಜ್ಞಾನಿಕ ದೃಢೀಕರಣ. ಸೊ ಆ ರೀತಿ ಒಂದು ಪರೀಕ್ಷೆಯಲ್ಲಿ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆನ IIT ಮದ್ರಾಸ್ ಮಾಡಿದ. IIT ಮದ್ರಾಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುತ್ತೆ, ಆ ಬ್ರಿಡ್ಜ್ ಮೇಲೆ ಸೊ ಏನು ಮಾಡ್ತಾರೆ, ಫಸ್ಟಲ್ಲಿ ಅದು ಎಷ್ಟು ಲೋಡನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಅನ್ನೋಂಥದ್ದನ್ನ ಏನು ಮಾಡ್ತಾರೆ, ಫಸ್ಟ್ ಟೆಸ್ಟ್ ಮಾಡ್ತಾರಲ್ವಾ. ಆ ರೀತಿ ಇಲ್ಲಿ ವೈಜ್ಞಾನಿಕವಾಗಿ ಅದನ್ನು ಪರೀಕ್ಷೆನ ಮಾಡಿರುವಂಥದ್ದು. ಹೈಡ್ರೋಡೈನಾಮಿಕ್ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಇದು 2025 ಫೆಬ್ರವರಿಯಿಂದ ಕಂಪ್ಲೀಟ್ ಆಗುತ್ತೆ, ನಿರ್ಮಾಣ ಪೂರ್ಣ ಆಗುತ್ತೆ. ಸೊ ಇದನ್ನು 2025 ಮೇಯಲ್ಲಿ ಕಾರವಾರದಲ್ಲಿ ನೌಕಾಪಡೆಗೆ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಹಾಗಿದ್ರೆ ಇಲ್ಲಿ ನಾವು ಬಳಸಿರುವಂಥದ್ದು INSV ಕೌಂಡಿನ್ಯ ಅಂತ ಹೇಳಿ ಹೆಸರಿದೆ ಈ ಒಂದು ಶಿಪ್ಗೆ. ಹಾಗಿದ್ರೆ ಈ ಕೌಂಡಿನ್ಯ ಯಾರಿಲ್ಲಿ, ಈ ಹೆಸರಿನಲ್ಲಿ ಇರುವಂಥ ಈ ಒಂದು ಕೌಂಡಿನ್ಯ ಯಾರು ಅನ್ನೋದು ನೋಡೋಣ. ಸೊ ಇವರೊಬ್ಬ 1ನೇ ಶತಮಾನದ ಭಾರತೀಯ ಕಡಲಯಾನಿ ವೆರಿ ಇಂಪಾರ್ಟೆಂಟ್. ಸೊ ಏನಿವಾಗ ನಾವು ವಾಸ್ಕೋ ಗಾಮಾ ಏನಿದ್ದಾನೆ, ವಾಸ್ಕೋ ಡ ಗಾಮಾ. ಸೊ ಈತ ಏನು ಭಾರತಕ್ಕೆ ನೌಕಾಯಾನವನ್ನು ಮಾಡುವ ಮೂಲಕ ಪ್ರಸಿದ್ಧನಾಗಿದ್ದಲ್ವಾ, ಅದೇ ರೀತಿ ಆಗಿನ ಕಾಲದ ಅಂದರೆ 1ನೇ ಶತಮಾನದ ಆ ಕಾಲದಲ್ಲಿನ ಪ್ರಸಿದ್ಧ ನೌಕಾಯಾನಿ ಈತ ಕೌಂಡಿನ್ಯ ಅನ್ನುವರು. ಸೊ ಇವರು ಆಗಿನ ಒಂದು ಸಂದರ್ಭದಲ್ಲಿ ಭಾರತದಿಂದ ಆಗ್ನೇಯ ಏಷ್ಯಾಕ್ಕೆ ಸಮುದ್ರಯಾನವನ್ನು ಮಾಡಿದ್ರು. ಸೊ ಈ ಮೂಲಕ ಇವರು ಮೆಕಾಂಗ್ ಡೆಲ್ಟಾ ಅಥವಾ ಕಾಂಬೋಡಿಯಾವನ್ನು ತಲುಪಿರ್ತಾರೆ. ಸೊ ಈ ಮೂಲಕ ನೋಡಿ ಇಂದಿಗೂ ಕೂಡ ಕಾಂಬೋಡಿಯಾದ ಸಂಸ್ಕೃತಿಯಲ್ಲಿ ಭಾರತೀಯ ಪ್ರಭಾವವನ್ನು ಕಾಣಬಹುದಾಗಿದೆ. ಸೊ ಇವರು ಪುನಾನ್ ಸಾಮ್ರಾಜ್ಯದ ರಾಜಕುಮಾರಿ ಸೋಮರನ್ನ ವಿವಾಹ ಆಗಿದ್ರು ಅನ್ನುವಂಥದ್ದು. ಸೊ ಈ ಮೂಲಕ ಇವರು ಪುನಾನ್ ಸಾಮ್ರಾಜ್ಯದ ಸ್ಥಾಪನೆಗೆ ಕೂಡ ಕಾರಣರಾಗಿದ್ದರು. ಹಾಗೆ ಇಲ್ಲಿ ಏನು ಮಾರ್ಗವನ್ನು ಬಳಕೆ ಮಾಡಲಾಗಿದೆ, ಭಾರತದಿಂದ ಅಂದರೆ ಈ ಒಂದು ಗುಜರಾತಿನ ಪೋರ್ಬಂದರದಿಂದ ಈ ಒಮಾನ್ನ ಈ ಮಸ್ಕತ್ ವರ್ಗಿನ ಈ ಒಂದು ಮಾರ್ಗ ಏನಿದೆ, ಸೊ ಇದು ಎಷ್ಟು ಪ್ರಸ್ತುತ ಏನಿವಾಗ ಮುಂಬೈ ಮತ್ತು ದುಬೈ ವ್ಯಾಪಾರ ಮಾರ್ಗ ಯಾವ ರೀತಿ ಇವಾಗ ಫೇಮಸ್ ಆಗಿದೆ. ಸೊ ಇದು ಆವಾಗಿನ ಕಾಲದಲ್ಲಿ ಈ ಒಂದು ಮಾರ್ಗ ಫೇಮಸ್ ಆಗಿತ್ತಿದ್ದು, ಅಂದರೆ ಆಗಿನ ಕಾಲದ ಒಂದು ಪ್ರಮುಖ ವ್ಯಾಪಾರಿ ಮಾರ್ಗ ಇದಾಗಿತ್ತು. ಸೊ ಈ ಒಂದು ಮಾರ್ಗದ ಮೂಲಕ ಹಲವಾರು ವಸ್ತುಗಳು ರಫ್ತಾಗ್ತಾ ಇದ್ದವು. ಸೊ ಇವುಗಳಲ್ಲಿ ಪ್ರಮುಖವಾಗಿ ಮಸಾಲೆ ಹಾಗೆ ಜವಳಿ ಉತ್ಪನ್ನಗಳನ್ನ ರಫ್ತನ್ನು ಮಾಡಲಾಗ್ತಾ ಇತ್ತು. ಹಾಗೆ ಈ ಭಾರತ ಒಮನ್ ಮಾರ್ಗ ಏನಿದೆ, ಈ ಒಂದು ಮಾರ್ಗದ ಮೂಲಕ ಹೋಗುವಾಗ ಇದು ಹಲವಾರು ಒಂದು ದೇಶಗಳಿಗೆ
ಸಂಪರ್ಕವನ್ನು ಕೂಡ ಕಲ್ಪಿಸ್ತಾ ಇತ್ತು. ಅವುಗಳಲ್ಲಿ ಪ್ರಮುಖವಾಗಿ ಪಶ್ಚಿಮ ಏಷ್ಯಾ, ಆಫ್ರಿಕಾ, ಆಗ್ನೇಯ ಏಷ್ಯಾ ಈ ಒಂದು ದೇಶಗಳು ಕೂಡ ಇದು ಸಂಪರ್ಕವನ್ನು ಕಲ್ಪಿಸ್ತಾ ಇತ್ತು. ಹಾಗೆ ಈ ಒಂದು ಶಿಪ್ನಲ್ಲಿ ಬಳಸಿರುವಂಥ ಒಂದಿಷ್ಟು ಚಿಹ್ನೆಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಗಂಡ ಬೇರುಂಡ ಇದೆ, ಹಾಗೆ ಸೂರ್ಯನ ಚಿತ್ರ ಇದೆ, ಎಸ್, ಹಾಗೆ ಇಲ್ಲಿ ಸಿಂಹದ ಚಿತ್ರ ಇದೆ. ಹಾಗಿದ್ರೆ ಇವೆಲ್ಲ ಏನು ರಿಪ್ರೆಸೆಂಟ್ ಮಾಡುತ್ತಾ ಅನ್ನುವಂಥ ನೋಡೋಣ. ಸೊ ಮೊದಲನೇದಾಗಿ ಗಂಡ ಬೇರುಂಡ ಅನ್ನುವಂಥದ್ದು. ಸೊ ಇಲ್ಲಿ ಬಳಸಲಾಗಿರುವಂಥ ಈ ಗಂಡ ಬೇರುಂಡ ಅನ್ನುವಂಥ ಚಿಹ್ನ ಕದಂಬ ವಂಶದ ಒಂದು ಲಾಂಛನ ಆಗಿತ್ತು. ಸೊ ಈ ಗಂಡ ಬೇರುಂಡ ಅನ್ನುವಂಥದ್ದು ಯಾವುದರ ಸಂಕೇತ ಆಗಿದೆ ಅಂತಂದರೆ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಎಸ್, ಸೊ ಈ ಗಂಡ ಬೇರುಂಡ ಅನ್ನುವಂಥ ಒಂದು ಈ ಚಿಹ್ನೆ ಏನಿದೆ ಇದು ನಮ್ಮ ಕರ್ನಾಟಕದ ರಾಜ್ಯ ಲಾಂಛನವೂ ಕೂಡ ಆಗಿದೆ. ಎಸ್, ಸೊ ಈ ಗಂಡ ಬೇರುಂಡ ಅನ್ನುವಂಥದ್ದು ಶಕ್ತಿ ಮತ್ತು ರಕ್ಷಣೆಯ ಒಂದು ಸಂಕೇತ ಆಗಿದೆ. ಹಾಗೆ ಈ ಹಾಯಿಗಳ ಮೇಲೆ ಸೂರ್ಯನ ಚಿತ್ರ ಇದೆ ನೋಡಿ. ಎಸ್, ಸೊ ಈ ಒಂದು ಚಿತ್ರದಲ್ಲಿದೆ ಸೂರ್ಯನ ಚಿತ್ರ ಏನಿದೆ ಇದು ಏನು ರಿಪ್ರೆಸೆಂಟ್ ಮಾಡುತ್ತೆ? ಎಸ್, ಸೊ ಇದು ಶಕ್ತಿ, ಜೀವನ ಹಾಗೆ ದಿಕ್ಕನ್ನು ನಿರ್ಧಾರ ಮಾಡುತ್ತೆ, ದಿಕ್ಕು. ಎಸ್, ಸೊ ಇಲ್ಲಿ ಮುಂಭಾಗದಲ್ಲಿ ಇರುವಂಥ ಸಿಂಹಯಾಳಿ. ಎಸ್, ಸೊ ಇಲ್ಲಿ ಚಿತ್ರ ಇದೆ ನೋಡಿ, ಸಿಂಹಯಾಳಿ ಅನ್ನುವಂಥ ಈ ಒಂದು ಚಿತ್ರ. ಸೊ ಇದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಧೈರ್ಯ ಮತ್ತು ಶೌರ್ಯವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇಲ್ಲಿ ಡೆಕ್ ಮೇಲೆ ಹರಪ್ಪ ಶೈಲಿಯ ಒಂದು ಕಲ್ಲಿನ ಆಧಾರ ಇದೆ. ಅಂದರೆ ಇದು ಏನು ನೆನಪನ್ನು ಮಾಡುತ್ತೆ? ಸಿಂಧೂ ನಾಗರಿಕತೆ ನೆನಪನ್ನು ಮಾಡುತ್ತೆ, ಸಿಂಧೂ ನಾಗರಿಕತೆ. ಸೊ ಈ ಮೂಲಕ ಇದು ಒಟ್ಟಾರೆ ಭಾರತೀಯ ಒಂದು ಸಾಂಸ್ಕೃತಿಕ ಗುರುತುಗಳನ್ನ ಪ್ರದರ್ಶನವನ್ನು ಮಾಡುವಂಥ ಒಂದು ಶಿಪ್ ಆಗಿದೆ.